ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನಾನು ನಿಮ್ಮ ಫಿನಿಕ್ಸ್ ರಕ್ಷಿತ್ ಮಾಡುವ ನಮಸ್ಕಾರ, ಸುಸ್ವಾಗತ ನನ್ನ ಈ ಬ್ಲಾಗಿಗೆ. ಇಂದು ನಾನು ಬಂದಿದ್ದೇನೆ ನಮ್ಮ ಊರಿಗೆ ಹಾಗೂ ನಮ್ಮ ಮನೆಗೆ ಬಂದಿದ್ದೇನೆ. ನೀವು ಸುತ್ತಮುತ್ತ ನನ್ನ ಬ್ಯಾಕ್ ಸೈಡ್ ನೋಡ್ಬೋದು, ಬರೀ ಹಸಿರು ಗಿಡಗಳು. ಹಾಗೆ ತೋರಿಸ್ತೀನಿ ಬನ್ನಿ, ಇಂದು ನಮ್ಮ ಮನೆ ಸುತ್ತ ಗಿಡಗಳು ಮತ್ತು ಯಾವ್ಯಾವ ಥರ ಗಿಡಗಳಿದೆ, ಹಣ್ಣಿನ ಗಿಡಗಳು ಯಾವ್ಯಾವ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಕ್ಚುಲಿ ಗಾಯ್ಸ್, ನಮ್ಮ ಮನೆ ಸುತ್ತ ನೀವು ನೋಡ್ಬಿಟ್ರೆ ಬರೀ ಹಸಿರು, ಹಿಂಗೆ ಗಿಡ ಮರ ಹೀಗೇನೆ ಸುತ್ತ ನೋಡಿ. ಇಲ್ಲಿ ನೋಡಿ, ಎಲ್ಲೇ ನಮ್ಮ ಮನೆ ಸುತ್ತ ನೋಡಿದ್ದು ಬರೀ ಗಿಡಗಳು, ಹಣ್ಣಿನ ಮರ. ಇದು ಡಿಫ್ರೆಂಟ್ ಇದು ಇಲ್ಲೊಂದ್ಸಲ ತೋರಿಸ್ತೀನಿ ಬನ್ನಿ. ಈ ದಿಂಡುಗಳು ಏನಕ್ಕೆ ಅಂದರೆ, ಇದು ಮಳೆಗಾಲದಲ್ಲಿ ಇಲ್ಲಿ ಒಂದು ಸೆಕೆಂಡ್ ತೋರಿಸಿ ನೋಡಿ. ನೋಡಿ ಇದು ದಿಂಡುಗಳು ಏನಕ್ಕೆ ಅಂದರೆ, ಇದು ಮಳೆಗಾಲದಲ್ಲಿ ಈಗ ಸೌದೆ ಇಲ್ಲದ ಟೈಮಲ್ಲಿ ಯೂಸ್ ಆಗುತ್ತಿದೆಲ್ಲ, ಸ್ಟೋರೇಜ್. ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗಿ, ಈಗ ಮನೆ ಒಳಗೆ ಹೋಗೋಣ, ನೋಡೋಣ ಮನೆ. ಇದು ನಾನು ಆಡಿ ಬೆಳೆದಂಥ ಮನೆ, ಇದು ನಮ್ಮ ಮನೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ನೆಮ್ಮದಿ ಇದೆ. ಅದೇ ಮನುಷ್ಯಂಗೆ ಬೇಕಾಗಿರೋ ಜೀವನದಲ್ಲಿ. ಬನ್ನಿ, ನಮ್ಮಲ್ಲಿ ಅಜ್ಜಿ ಇದ್ದಾರೆ, ಅಜ್ಜಿ ಜೊತೆ ಮಾತಾಡೋಣ. ಹಾಯ್ ಅಜ್ಜಿ, ಹೇಗಿದ್ದೀರಾ? ಚೆನ್ನಾಗಿದೀವಪ್ಪ. ಹೇಗಿದೆ ನಿಮ್ಮ ಹೇಳಿ ವ್ಯೂಸ್ಗಳಿಗೆ? ನೀವು ಹೊರಗಡೆ ಇಲ್ಲ, ನೀವು ಪರಿಸರ ಪ್ರೇಮಿ ಅಂತಾರ ನೀವು. ಅದು ಚಿಕ್ಕದ್ರಿಂದಾನು ನಮ್ಗೆ ಕಾಡಲ್ಲಿ ಮಲೆನಾಡಲ್ಲಿ ಇದ್ದು ಅಭ್ಯಾಸ ಅಲ್ವಾ, ಹಾಗಾಗಿ ಗಿಡಗಳನ್ನ ಹಾಕಿ ಬೆಳೆಸೋದು. ಸುವರ್ಣ ಗೆಡ್ಡೆ, ಮರಗೆಣಸು, ಆಲ್ಗೆಸಿನ ಗೆಡ್ಡೆ, ಆಲ್ಗೆಸ, ನೆಟ್ಟಿಗೆಸ, ಇವೆಲ್ಲ ಇದಾವ. ನಮಗೆ ಗೊತ್ತೇ ಇಲ್ಲ. ಈಗಿನ ಜನಗಳಿಗೆ ಈ ರೀತಿ ಇರೋಂತ ಕೆಸಗಳೇ ಗೊತ್ತಿಲ್ಲ, ತಿಂದೇ ಇಲ್ಲೋ ಗೊತ್ತಿಲ್ಲ, ತಿಂದೇ ಇರಲ್ಲ ಜನಗಳು. ಅದ್ರ ಗೆಡ್ಡೆಗಳು ನಮ್ಗೆ ಯೂಸ್ ಮಾಡ್ಕೊಳಕ್ಕೆ ನಾನೇ ಬೆಳೆ ಎಲ್ಲಾನು ಬೆಳೆದು ನಾನೇ ಯೂಸ್ ಮಾಡ್ಕೊಂತೀನಿ. ಕಾಳು ಕಡ್ಡಿ ಎಲ್ಲಾನು ಹಾಕ್ತೀನಿ, ಚಪ್ರ ಹಾಕ್ತೀನಿ, ಎಲ್ಲಾನು ತೊಂಡೆ ಅಂತೆ ಕಾಳು ಎಲ್ಲ ನಾನೇ ಬೆಳೆದು ನಾನೇ ಮನೆಗೆ ಉಪಯೋಗಿಸ್ಕೊತೀನಿ. ಓ, ನೀವು ಹಾಗಾದ್ರೆ ಇಲ್ಲೇ ಸುತ್ತಮುತ್ತ ಇರೋ ಜಾಗದಲ್ಲೇನೆ ನೀವು ಮನೆಗೆ ಬೇಕಾಗಿರೋ ಗ್ರಾಸರಿಗಳನ್ನ, ಅಂದ್ರೆ ಕಾಳುಗಳನ್ನ, ತರಕಾರಿಗಳನ್ನ ಬೆಳ್ಕೊಂಡು ಮನೆಗೆ ಉಪಯೋಗ ಮಾಡ್ಕೊಂತೀರಾ? ಎಲ್ಲ ಮಾಡ್ಕೋತೀವಿ. ಇನ್ನ ಪೂಜೆಗೆ ಹೂವು ತುಂಬಾ ಬೇಕಲ್ಲ ನಮ್ಗೆ, ದಿನ ಬೆಳಗು. ಅದಕ್ಕೆ ಎಲ್ಲಾ ತರದ ದಾಸವಾಳಗಳು, ಗುಲಾಬಿಗಳು, ಎಲ್ಲಾ ಹೂವಿನ ಗಿಡಗಳು, ತುಂಬೆ ಗಿಡ, ಸೇವಂತಿಗೆ ಗಿಡ, ಪ್ರತಿಯೊಂದು ಗಿಡನು ಎಲ್ಲಾ ತರದ್ದು, ಕನಕಾಂಬ್ರ, ಬಿಳಿ ಕನಕಾಂಬ್ರ, ನೀಲಿ ಕನಕಾಂಬ್ರ, ಹಸಿರು ಕನಕಾಂಬ್ರ, ಕೆಂಪು ಕನಕಾಂಬ್ರ, ದೊಡ್ಡ ಹೂವಿನ ಬಣ್ಣ, ಬಳ್ಳಿ ಕನಕಾಂಬ್ರ, ಈ ತರ ಗಿಡಗಳೆಲ್ಲ ಹಾಕಿ ಹೂಗಳೆಲ್ಲ ನಾವೇ ಬೆಳೆಸ್ಕೊಂಡು ದೇವ್ರ ಪೂಜೆಗೆ ಯೂಸ್ ಮಾಡ್ಕೊಂತೀವಿ. 6-7-8 ಫೋಟೋ. ದೇವ್ರ ಮನೆ ಬಿದ್ದವು. ಅಜ್ಜಿ, ಈಗ ನಿಮ್ಮ ಮೊಮ್ಮಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೆ ನೀವು ಏನು ಹೇಳ್ತೀರಾ? ಯಾವ ಥರ ಮುಂದುವರ್ಕೊಂಡು ಹೋದ್ರೆ ನಮಗೂ ಒಳ್ಳೇದೇ. ಅದೇ ಮುಂದೆ ಎಲ್ಲ ಏನೇನ್ ಮಾಡ್ಬೇಕು, ಹೇಗಿರ್ಬೇಕು, ಮಕ್ಳು ಮುಂದುವರಿಬೇಕು, ಓದ್ಬೇಕು, ಕೆಲ್ಸ ಮಾಡ್ಬೇಕು, ಎಲ್ಲದ್ರಲ್ಲೂ ಚಟುವಟಿಕೆ ಎಲ್ಲ ಇದ್ರೆ ನಮ್ಗೂನು ಸಂತೋಷನೇ. ಮಕ್ಳುಗಳು ಸಂತೋಷ ಆಗಿರೋದ್ ನೋಡಿದ್ರೆ ನಮಗೂ ಸಂತೋಷನೇ. ಓಕೆ, ಅದೇ ಹೇಳ್ತಿದ್ರ, ಎಲ್ಲಾದ್ರಲ್ಲೂ ಆಕ್ಟಿವಿಟಿಲಿ ಇರ್ಬೇಕು, ಒಂದೇ ಇರಬಾರ್ದು, ಎಲ್ಲಾದ್ರಲ್ಲೂ ಮುಂದುವರ್ಕೊಂತ ಹೋಗ್ತಾ ಇರ್ಬೇಕು ಅಂತ ನಿಮ್ಮ ಮೊಮ್ಮಗಂಗೆ ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ. ಸೀಬೆ ಗಿಡಗಳು, ಸೀಬೆಕಾಯಿ ತಿನ್ಬೇಕು ಅಂತ 100 ರೂಪಾಯಿ 3 ಕೊಡ್ತಾರೆ. ನಾನಂತ ಸೀಬೆ ಗಿಡಗಳನ್ನೆಲ್ಲ ಬೀಜ ಹಾಕಿ ಬೆಳೆದು ಸೀಬೆ ಮನೆಗೆ ಉಪಯೋಗಕ್ಕೆ ಬಳಸ್ಕೊಂತ ಇದ್ದೀನಿ. ಇನ್ನು ಮಾವಿನ ಮರನು ಹಾಕಿದ್ದೀನಿ. ಮಾವಿನ ಮರದನ್ನು ಈ ವರ್ಷ ಫಸಲು ಬಿಡ್ತು. ಸೀಬೆ ಗಿಡ, ಮಾವಿನ ಗಿಡ ಎಲ್ಲಾ ಫಸಲು ಬಿಡ್ತು. ಎಲ್ಲಾನು ನಾವು ಮನೆಗೆ ಏನೇನ್ ಬೇಕು ಬೇಕಾದನ್ನ ಮನೆಗೆ ಹಾಕೊಂಡು ಬೆಳೆಸ್ಕೊತಾ ಇದ್ದೀನಿ. ಓಕೆ ಜಿ, ಸರಿ ಓಕೆ ಜಿ. ಇನ್ನೊಂದು ರೋಡ್, ಈಗ ಇನ್ನೊಂದು ಸೈಡ್ ತೋರ್ಸ್ಕೊಂಡ್ ಬರ್ತೀನಿ ಮನೆ ಹೇಗಿದೆ ಅಂತ. ಬನ್ನಿ ಗಾಯ್ಸ್, ಬನ್ನಿ ತೋರಿಸ್ತೀನಿ ಮನೆ ಹೇಗಿದೆ. ಹಾಗೆ ಇಲ್ಲಿ ಇದು ಸ್ವಲ್ಪ ಬ್ರೈಟ್ನೆಸ್ ಇದಾಗಿದೆ, ನನ್ನ ಫೋನ್ದು ಜಾಸ್ತಿ ಆಗಿಬಿಟ್ಟಿದೆ ಒಂದೇ ಸಲ. ತೋರಿಸ್ತೀನಿ ಬನ್ನಿ, ಫುಲ್ಲು ಗಾಯ್ಸ್. ಬನ್ನಿ, ಈಗ ಹೊರಗಡೆ ಇನ್ನೊಂದು ಸೈಡ್ ಇದೆ, ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಇದು ದಾಸವಾಳ, ಇಲ್ಲಿ 2 ಥರದ ದಾಸವಾಳ ಇದೆ ಅಂತೆ. ಇದೊಂಥರ ದಾಸವಾಳ ಆದರೆ ಇಲ್ಲೊಂಥರ ಇದೆ ನೋಡಿ, ಇದೇ ಒಂಥರ ದಾಸವಾಳ. ಅದು
ಪ್ಲೀಸ್ ಪಾಪ ನಮ್ಮನೆ ಬೆಕ್ಕಿಗೆ ಯಾರು ಹೊಡೆದ್ಬಿಟ್ಟು ಕಾಲು ಲೇಟ್ ಆಗಿಬಿಟ್ಟಿದೆ, ಬೇರೆ ಬೇಜಾರಲ್ಲಿದೆ ಹೇಳ್ತಾ ಇದೆ. ಹಾಗೆ ನೋಡಿ ಇಲ್ಲಿ ಇದೊಂಥರ ದಾಸವಾಳ ಗಾಯಿಸಿದು ನೋಡಿ. ಇಲ್ಲಿ ದಾಸವಾಳದಲ್ಲೇ 3-4 ಥರದ್ದು ದಾಸವಾಳ ಗಿಡಗಳಿದೆ. ಹಾಗೂ ಇಲ್ಲಿ ಗುಲಾಬಿ ಗಿಡ ಇದೆ, ಇದು ಬಟನ್ ರೋಸ್ ಅಂತೆ. ನನಗೆ ಅಷ್ಟು ಐಡಿಯಾ ಇಲ್ಲ, ನಮ್ಮ ಅಜ್ಜಿಗೆ ತಿಳಿದಿದೆ. ಬನ್ನಿ ಇಲ್ಲಿ ತೋರಿಸಿ ನೋಡಿ. ಇಲ್ಲಿ ಇದೊಂದು ದಾಸವಾಳ. ಬನ್ನಿ ಹಾಗೆ ಇಲ್ಲಿ ನೋಡಿ, ಇಲ್ಲಿ ನೀವು ಹಳ್ಳಿ ಕಡೆ ಹಿಂಗೆ ಅಕ್ಕಪಕ್ಕದಲ್ಲಿ ಸಿಟಿ ಕಡೆ ಎಲ್ಲ ಟೆರೆಸ್ ಮೇಲೆ ಎಲ್ಲ ಬಟ್ಟೆ ಒಣಕೊಂಡು ಇದು ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಹೆಂಗಂದರೆ ಹಿಂಗೆ ಹೀಗೇ ಅಕ್ಕಪಕ್ಕದಲ್ಲಿ ಜಾಗ ಇದ್ರೇ ದಾರ ಕಟ್ಕೊಂಡು ಬಟ್ಟೆ ಒಣಾಕೊತಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಮಾವಿನ ಮರ ಇದೆ. ಇಲ್ಲೊಂದು ಮಾವಿನ ಮರ ಬೇರೆ ಹಾಕ್ಬಿಡೋರು ನಮ್ಮ ಅಜ್ಜಿ. ಇದು ಹೋದ ಸಲ ಸ್ವಲ್ಪ ಬಿಟ್ಟಿತ್ತು, ಒಂದು 5-6 ಹಣ್ಣು ಬಿಟ್ಟಿತ್ತು. ಈ ಸಲ ಇನ್ನೂ ಜಾಸ್ತಿ ಬಿಡ್ಬೋದು ನೋಡಿ ಇದು. ಹಾಗೆ ಇಲ್ಲಿ ಇದು ಒಬ್ಬರು ಅಜ್ಜಿ ಕೊಟ್ಟಿದ್ದು ಸೊಸಿ ನಮಗೆ, ಅಜ್ಜಿ ಕಡೆಯಿಂದ ಮನೆಗೆ ಬಂದು ಸೊಸಿ. ಇದು ಚೆನ್ನಾಗಿದೆ ಸೊಸಿ. ಹಾಗೆ ಇಲ್ಲಿ ಇಟ್ಟಿರು ನೋಡಿ. ಇದೇನು ಸ್ಪೆಷಲ್ ಅಂದರೆ ನೀವು ಕೇಳ್ಬೋದು, ಇದು ಹಳ್ಳಿಯವ್ರಿಗೆ ಗೊತ್ತಾಗಿರುತ್ತೆ, ಆದರೆ ಸಿಟಿ ಇರೋರಿಗೆ ಅಷ್ಟು ಗೊತ್ತಿರಲ್ಲ. ಒಬ್ಬೊಬ್ರಿಗೆ ತಿಳಿದಿರುತ್ತೆ. ಇಲ್ಲಿ ಹಳ್ಳಿಯಿಂದ ಹೋಗಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಇದನ್ನು ಸಗಣಿಯಿಂದ ಮಾಡಿರ್ತಾರೆ, ಪೂಜೆ ಮಾಡ್ತಾರೆ. ತಿಪ್ಪಮ್ಮ ಅಂತ ಹೆಸರು ಇದಕ್ಕೆ, ತಿಳಿದಿರುತ್ತೆ ಹಳ್ಳಿ ಜನಗಳಿಗೆ. ಬನ್ನಿ ಹಾಗೆ ಇಲ್ಲಿ ಈ ಸೈಡ್ ತೋರಿಸ್ತೀನಿ. ಸ್ವಲ್ಪ ಬ್ರೈಟ್ನೆಸ್ ಒಂದು ಬಿಸಿಲಿಗೆ ಜಾಸ್ತಿ ಆಗಿಬಿಡುತ್ತೆ ಗಾಯ್ಸ್ ನಂದು. ಇದೇ ಪ್ರಾಬ್ಲಮ್ ಇದು ಗಾಯ್ಸ್ ನಮ್ಮದು ನೋಡಿ. ಇದು ಬ್ಲಾಕ್ ಬರುತ್ತೆ ಇಲ್ಲಿಗೆ. ಓಕೆ, ಇಟ್ಸ್ ಓಕೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಹಾಗೆ ಇಲ್ಲೂ ಸೀಬೆ ಮರಗಳಿದೆ. ಏನು ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕದಲ್ಲೆಲ್ಲ ನಮ್ಮ ಅಜ್ಜಿ ಪರಿಸರ ಪ್ರೇಮಿ ಒಂಥರ, ಅದಕ್ಕೆ ನಮಗೂ ಆ ಥರನೇ ಬಂದುಬಿಟ್ಟಿದೆ. ಇದು ಸೌದೆ ಸ್ಟೋರೇಜ್, ಇದು ನೋಡ್ಕೊಂಬಿಡಿ. ಇಲ್ಲಿ ನೋಡಿ, ಇಲ್ಲೂ ಗಿಡಗಳು ಏನು ಸುತ್ತಮುತ್ತ ನಮ್ಮ ಮನೆ ಒಂಥರ ನೋಡೋಕೆ ಸೂಪರ್. ನಮ್ಮ ಮನೆ ಬರೋದೇ ಒಂಥರ ಖುಷಿ ಮನೆಗೆ ನಾನು. ಇದು ಒಂಥರ ಇದು ಕಾಳಿನ ಎಂತ ಇದು ಕಾಳು ಅಂತಾರೆ ಇದನ್ನು, ಇಲ್ಲೆಲ್ಲ ಇದೆ ಈ ಥರ ಕಾಳಿದು. ಇಲ್ಲಿದೆ ಕಾಳು ಎಲ್ಲ, ಇದು ಕಾಳಿನ ಗಿಡಗಳು. ಇದು ಇಂಥ ಹೆಸರು ನಂಗೆ ಐಡಿಯಾ ಇಲ್ಲ. ಇದು ಅಂದರೆ ಬೆಸ್ಟ್ ಮೆಮೊರಿ ನನಗೆ ಒಂದು ಟೈಮಲ್ಲಿ ಇಲ್ಲ ನಾನು. ಇದು ನಿಮಗೆ ಗೊತ್ತಿರ್ಬೋದು, ಛತ್ರಿ ಅಂತಾರೆ ಪಾರಿವಾಳಗಳನ್ನ, ಗೊತ್ತಿರ್ಬೋದು ನಿಮಗೆ. ಆ್ಯಕ್ಚುಲಿ ಇದೇನಂದರೆ ಪಾರಿವಾಳಗಳನ್ನ ಆರಿಸ್ತಾರೆ ಟೂರ್ನಮೆಂಟ್ ಟೈಮಲ್ಲೆಲ್ಲ ಛತ್ರಿ ಯೂಸ್ ಮಾಡ್ತಾರೆ. ಅಲ್ಲಿ ಟೂರ್ನಮೆಂಟ್ ಅಕ್ಕಿ ಸಾಕಿರೋರು ಗೊತ್ತಿರುತ್ತೆ. ಮೊದಲು ನನಗೆ ಭಯಂಕರ ಅಕ್ಕಿ ಹುಚ್ಚು ಗೈಸ್, ಇಲ್ಲೇ ಸಾಕಿದ್ದೆ. ಅದು ಹೆಂಗೆ ಇದಕ್ಕಿದ್ದಂಗೆಲ್ಲ ಮರ್ತೋಯ್ತೋ ಗೊತ್ತಿಲ್ಲ ಆ ಹುಚ್ಚು. ಇಲ್ಲೂ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲೂ ಇದೆ ಸೈಡಲ್ಲಿ ನೋಡಿ. ಇಲ್ಲಿ ರಾಮಫಲ ಹಣ್ಣು ಗಿಡ ಬೇರೆ ಇದೆ. ಇಲ್ಲೂ ಈ ತಟ್ಟೆ ತೋರಿಸ್ತೀನಿ. ಇಲ್ಲೊಂದು ಹಣ್ಣಿದೆ ನೋಡಿ, ರಾಮಫಲ ಕಾಯಿ. ಇಲ್ಲೆಲ್ಲ ಬಿಟ್ಟಿದೆ ನೋಡಿ, ಇಲ್ಲಿದೆ ಹಣ್ಣು ಕಾಯಿ ಎಲ್ಲ. ಎಷ್ಟೊಂದು ಹಣ್ಣು ಬಿಡುತ್ತೆ, ಆದರೆ ನಮ್ಮ ಮನೇಲಿ ತಿನ್ನೋದೇ ಎಲ್ಲ ಪಕ್ಷಿಗಳು ತಿನ್ಕೊಂಡು ಅವಕ್ಕೆ ಆಹಾರ ಆಗಿರುತ್ತೆಲ್ಲ. ಮತ್ತು ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಕೂಡ ನಮ್ಮ ಅಜ್ಜಿ ನೋಡಿ, ಇಲ್ಲಿ ಕಾಳುಗಳದ್ದೇನೇನೋ ಕಾಳುಗಳು ಗಿಡ ಹಾಕಿದ್ದಾರೆ. ಈ ಥರ ಹಾಕ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಮನೆ ಹತ್ರ ಜಾಗ ಇದ್ದರೆ ಸ್ವಲ್ಪ ನಿಮಗೂ ತರಕಾರಿ ಥರ ತಪ್ಪುತ್ತೆ, ಇಲ್ಲೇ ಸಿಗುತ್ತೆ, ಮನೆ ಹತ್ರನೇ ಸಿಗುತ್ತೆ. ಅದನ್ನೇ ತಗೊಂಡು ನೀವು ಅಡುಗೆನೂ ಮಾಡ್ಕೊಬೋದು, ಉಪಯುಕ್ತ, ಮನೆಗೆ ಒಳ್ಳೆಯದು. ಇವೆಲ್ಲ ಯೂಸ್ ಮಾಡ್ಕೊಬೇಕು. ಹಾಗೆಯೇ ಮತ್ತು ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲೊಂದು ಕೆಸ ಅಂತಿದೆ. ಇದನ್ನು ಐಡಿಯಾ ಇಲ್ಲ ಕೆಸ ಅಂದರೆ, ಇದನ್ನು ತಿಂತಾರೆ ಗೈಸ್. ಇದನ್ನು ನೀರಿಗೆ ಕೆಸ ಏನೋ ಅಂತಾರೆ. ಇದನ್ನು ನೋಡ್ಕೊಂಬಿಡಿ. ಇದು ನಮಗೆ ಈ ಕಡೆ ಜಾಸ್ತಿ, ನಮ್ಮ ಅಜ್ಜಿ ಎಲ್ಲ ಮಲ್ಸಿಮೆ ಸೈಡಲ್ಲ, ಅವರು ಜಾಸ್ತಿ ಯೂಸ್ ಮಾಡ್ತಿದ್ದು ಅಂದರೆ ಆ ಕಡೆ ಎಲ್ಲ ಇದನ್ನೇ. ಅವರು ಹೇಳಿದ್ರಲ್ಲ, ಕೆಸದಲ್ಲೇ ಡಿಫ್ರೆಂಟ್ ಟೈಪ್ಸ್ಗಳಿದ್ದಾವೆ. ಇದರಲ್ಲಿ ಗೆಡ್ಡೆ ಬರುತ್ತೆ, ಎಲೆ ಬರುತ್ತೆ, ಆಮೇಲೆ ಇದರಲ್ಲಿ ನಾರ್ಗೆಸ್ ಏನೇನೋ ಬರುತ್ತೆ. ಅದರಲ್ಲಿ ಈ ಥರ ತಿಂದರೆ ಇದು ಕಿಡ್ನಿ ಸ್ಟೋನು ಮತ್ತು ಏನಾರ ಅದೇ ಕರ್ಡ್ಗಳಲ್ಲಿ ಹೇಳಿದಲ್ಲ, ನಮ್ಮ ಕೂದಲು ಗಿಲ್ಲು ಸಿಗಾಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ ಫುಲ್ ಬಾಡಿಲಿ, ತುಂಬ ಒಳ್ಳೆಯದು. ಮತ್ತು ಇಲ್ಲೇನೋ ಇದೇನು ಹೇಳಿದರು,
ಇದೇನೋ ಇದಂತಪ್ಪ, ಇದು ಶುಂಠಿ ಏನೋ ಅಂದರು. ಇದು ಶುಂಠಿ ಐಡಿಯಾ ಇಲ್ಲ, ಶುಂಠಿ ಏನೋ ಅಂದರು. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಮತ್ತೆ ನೋಡಿ, ಇದು ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಸುತ್ತಮುತ್ತ ಇದೆ. ಓಕೆ ಗಾಯ್ಸ್, ಬಾಯ್ ಬಾಯ್. ಹಲೋ ಗಾಯ್ಸ್, ಇಷ್ಟೊತ್ತು ನೀವು ನೋಡಿದ್ರಲ್ಲ ನಮ್ಮ ಮನೆ ಸುತ್ತಮುತ್ತ ಅಜ್ಜಿ ಬೆಳೆಸುವಂಥ ಗಿಡಗಳು. ಇದೇ ರೀತಿ ನಿಮಗೆ ಎಷ್ಟು ಕೈಲಿ ಆಗುತ್ತೋ ಅಷ್ಟು ಗಿಡಗಳನ್ನ ಹಾಕೊಳ್ಳಿ. ಒಂಥರ ಬೆಳಿಗ್ಗೆ ಟೈಮಲ್ಲಿ ನೋಡೋದಕ್ಕೆ ಸ್ವಲ್ಪ ಪೀಸ್ ಆಗಿರುತ್ತೆ, ಒಳ್ಳೆಯದು. ನಿಮಗೆ ಬೇಕಾಗಿ ಹೂವಿನ ಗಿಡಗಳಾಗಿರಲಿ, ಹಣ್ಣಿನ ಗಿಡಗಳಾಗಿರಲಿ, ಅಥವಾ ಯಾವುದೇ ತರಕಾರಿ ಗಿಡಗಳನ್ನ ಆಗಿರಲಿ, ನಿಮಗೆ ಯಾವ ಥರ ಉಪಯುಕ್ತ ಆಗುತ್ತೋ ಆ ಥರ ಬೆಳೆಸ್ಕೊಡಿ. ಹಾಗೆ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ, ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ, ಹಾಗೆ ಬೆಲ್ ಬಟನ್ನ ಒತ್ತೇನೆ, ಶೇರ್ ಮಾಡ್ದೇನೆ ಮರಿಬೇಡಿ. ಈ ನಿಮ್ಮ ಕನ್ನಡದ ಮನೆ ಮಗ ಫಿನಿಕ್ಸ್ ರಕ್ಷಿತನ್ನು ಹೀಗೆ ಸದಾ ಬೆಳೆಸ್ತಾ ಇರಿ. ಪೀಸ್.